ಸಿಎಂ ಸಿದ್ದರಾಮಯ್ಯನವರು ಇವತ್ತು ಟ್ರಾಫಿಕ್ ಬಿಸಿಯನ್ನ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಸುತ್ತೂರು ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಕಂಡುಬಂತು. ಈ ಹಿನ್ನೆಲೆಯಲ್ಲಿ ಭಾರೀ ಸಂಖ್ಯೆಯಲ್ಲಿ ವಾಹನ ದಟ್ಟಣೆ ಇದ್ದಿದ್ದರಿಂದ ಕೆಲ ಕಾಲ ಎಸ್ಪಿ ಹರಸಾಹಸವನ್ನ ಪಟ್ಟು ಕೊನೆಗೆ ಟ್ರಾಫಿಕ್ ಕಂಟ್ರೋಲ್ ಮಾಡಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ದಂತಹ ಕಾರು ಇವತ್ತು ಟ್ರಾಫಿಕ್ಗೆ ಸಿಕ್ಕಾಕೊಂಡಂತಹ ಪರಿಸ್ಥಿತಿ. ಟ್ರಾಫಿಕ್ನಲ್ಲಿ ಸಿಲುಕಿದಂತಹ ಸಿಎಂ ಕಾರನ್ನ ಜಾಗ ಮಾಡಿಕೊಡ್ಲಿಕ್ಕೆ ಎಸ್ಪಿ ಹರಸಾಹಸ ಪಟ್ಟರು. ಆದರೂ ಕೂಡ ವಾಹನ ದಟ್ಟಣೆ ಹೆಚ್ಚೇ ಆಗಿದ್ರಿಂದ ಕೆಲವು ಸಂದರ್ಭ ಅಲ್ಲಿ ಸಮಸ್ಯೆಗಳಾಗಿದ್ದು ಉಂಟು. ಮೈಸೂರಿನ ಸುತ್ತೂರು ಜಾತ್ರಾ ಮಹೋತ್ಸವ ಆಗಿರೋ ಕಾರಣ ವಾಹನ ದಟ್ಟಣೆ ಕ್ಲಿಯರ್ ಮಾಡಲಿಕ್ಕೆ ಎಸ್ಪಿ ಮುಂದಾದಂತಹ ಹೊತ್ತು ಆ ಸಂದರ್ಭದಲ್ಲಿ ಬೈಕ್ ಸವಾರನೊಬ್ಬ ಅಡ್ಡ ಬಂದದಕ್ಕೆ ಕಾಲಿನಿಂದಲೇ ಒದೆಯೋದಕ್ಕೆ ಎಸ್ಪಿ ಮುಂದಾದ್ರು. ಕೊನೆ ಕ್ಷಣದಲ್ಲಿ ಸುಮ್ಮನಾಗಿದ್ದಾರೆ ಎಸ್ಪಿ ಮಲ್ಲಿಕಾರ್ಜುನ್. ಆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀವಿ, ಸಾಲುಗಟ್ಟಿ ಒಂದು ಕಡೆಯಲ್ಲಿ ವೆಹಿಕಲ್ಸ್ ಇದ್ರೆ ಅದರ ಪಕ್ಕದಲ್ಲಿ ಇನ್ನೊಂದು ಟೂ ವೀಲರ್ನವನು ಸಂಧಿಯನ್ನು ನುಗ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನಿಸ್ತಾನೆ. ಆ ಸಂದರ್ಭದಲ್ಲಿ ಅಷ್ಟೆಲ್ಲ ಕಂಟ್ರೋಲ್ ಮಾಡ್ತಾ ಇರಬೇಕಾದ್ರೆ ಹೀಗೆ ಮಾಡಿದ್ನಲ್ಲ ಅಂತ ಕೋಪಗೊಂಡಂತಹ ಎಸ್ಪಿ ಕಾಲು ಎತ್ತಿದ್ರು, ಕೊನೆಗೆ ಸುಮ್ಮನಾದ್ರು. ಆನಂತರ ಒಂದರಿಂದ ಒಂದು ಬಸ್ಗಳು ಮೂವ್ ಆಯಿತು, ವೆಹಿಕಲ್ಸ್ ಮೂವ್ ಆಯಿತು. ಸಿಎಂ ಕಾರ್ ಕೂಡ ಮುಂದಕ್ಕೆ ಹೋಯ್ತು. ಎಲ್ಲ ಕಡೆಗಳಲ್ಲೂ ಕೂಡ VVIP ಅಂತ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾರೆ, ಝೀರೋ ಟ್ರಾಫಿಕ್ ಮಾಡಿ ಕ್ಲಿಯರೆನ್ಸ್ ಇಟ್ಕೊಂಡು ಕಳಿಸ್ಕೊಡ್ತಾರೆ. ಆದರೆ ಮೈಸೂರಿನ ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದಂತಹ ಅಪಾರ ಸಂಖ್ಯೆಯ ಜನ, ವೆಹಿಕಲ್ಸ್ ಅಲ್ಲಿ ಒಂದಷ್ಟು ಟ್ರಾಫಿಕ್ಕನ್ನು ಜಾಮ್ ಮಾಡ್ತು. ಪರಿಣಾಮ ಸಿಎಂ ಇದ್ದಂತಹ ವೆಹಿಕಲ್ ಕೆಲ ಹೊತ್ತುಗಳ ಕಾಲ ಸಿಲುಕುವಂತಹ ಪರಿಸ್ಥಿತಿಯು ಕೂಡ ನಿರ್ಮಾಣವಾಯಿತು. ಪೊಲೀಸರು ಮತ್ತೆಲ್ಲಿ ನಾವು ಅದಕ್ಕೂ ಕೂಡ ಅನ್ನಿಸ್ಕೋಬೇಕು ಅಂತ ಹರಸಾಹಸ ಪಟ್ಟು ಕೊನೆಗೆ ಪಾಸ್ ಮಾಡಿದ್ದಾರೆ ವೆಹಿಕಲ್ನ. ಅಲ್ಲೆಲ್ಲ ವೆಹಿಕಲ್ಗಳು ನಿಂತಲ್ಲೇ ನಿಂತಿದ್ದನ್ನು ನೀವು ಗಮನಿಸಬಹುದಾಗಿದೆ. ಒಂದು ಸೈಡ್ನಲ್ಲಿ ವೆಹಿಕಲ್ಸ್ ಬರಲಿಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ರು. ಮಗದೊಂದು ಸೈಡ್ನಲ್ಲಿ ಈ ವೆಹಿಕಲ್ಸ್, ಈ ರೂಟಿಂದ ಬರುವಂತಹ ಸಿಎಂ ವೆಹಿಕಲ್ ಹೋಗೋವರೆಗೂ ಕೂಡ ಬೇರೆ ವಾಹನಗಳಿಗೆ ಅವಕಾಶ ಇರಲಿಲ್ಲ. ಆದರೂ ಏನು ಮಾಡ್ತೀರಾ, ಫ್ರಂಟ್ ಬರ್ತಾ ಇದ್ದವರೆಲ್ಲರೂ ಕೂಡ ಹಾಗೇ ಎದುರೆದುರು ಬರ್ತಾ ಇದ್ದಿದ್ದರಿಂದ ಸ್ವಲ್ಪ ಸಮಸ್ಯೆ, ಕಿರಿಕಿರಿ ಅಲ್ಲಿ ಆಯಿತು. ಫೈನಲಿ ಸಿಎಂ ಕೂಡ ಟ್ರಾಫಿಕ್ ಹೇಗಿರುತ್ತೆ ಅನ್ನೋದನ್ನು ನೋಡಿದ್ದಾರೆ. ಅದು ಮೈಸೂರಿನ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ. Hey!